ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮಾಚಾರ್ಯ ಮುಗ್ಧ ಪ್ರೇಮ ಕಥೆಯನ್ನು ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಅಂಡ್ ಮೆಂಟರ್ ವಿಶಾಲ ಮನಸ್ಸಿನ ಹೆಲಿಕಾಪ್ಟರ್ ಗಗನ. ಐ ಅರಮನೆ ಎಷ್ಟ್ ಚೆನ್ನಾಗೈತೆ. ಐ ಇಷ್ಟ್ ದೊಡ್ಡ ಅರಮನೆ. ಹಾ ದಪ್ ದಪ್ ನಾಸ್ಗೆ. ಐ ಚೆನ್ನಾಗೈತೆ ಚೆನ್ನಾಗೈತೆ. ಐ ದಪ್ ದಪ್ ನಾಸ್ಗೆ ಗೊಂಬೆ. ಐ ಐ ಐ ಯಾಕೆ ಕಣ್ಮುಚ್ಕೊಂಡೆ? ಕಿವಿ ತಕ್ಕೊಂಡೇ ಇದೀನಲ್ಲ, ಹೇಳಿ ಕೇಳಿಸುತ್ತೆ. ಅಯ್ಯೋ ಕಣ್ ತೆಗಿ. ಇಲ್ಲ, ಈ ಮನೇಲಿ ಕೆಲಸ ಮಾಡ್ಬೇಕು ಅಂದ್ರೆ ಕಿವಿ ತಕ್ಕೊಂಡಿರ್ಬೇಕು, ಕಣ್ ಮುಚ್ಕೊಂಡಿರ್ಬೇಕು ಅಂತ ಯಜಮಾನ್ರು ಹೇಳವ್ರೆ. ಹಾಗಂದ್ರೆ ಏನಂತ ಗೊತ್ತಾ ನಿನ್ಗೆ? ಇಲ್ಲ ಗೊತ್ತಿಲ್ಲ, ಏನರ್ಥ? ಕೆಟ್ಟದನ್ನ ನೋಡ್ಬಾರ್ದು, ಒಳ್ಳೇದನ್ನ ಮಾತ್ರ ಕೇಳಿಸ್ಕೋಬೇಕು ಅಂತ ಅರ್ಥ. ಐ ನೀವು ನಮ್ಮ ಅಮ್ಮನಂಗೆ ಚೆನ್ನಾಗೆ ಮಾತನಾಡ್ತೀರಾ. ರಾಮಾಚಾರಿ, ನನ್ನನ್ನ ಇವತ್ತು ನದಿ ಹತ್ರ ಸುತ್ತಾಡಕ್ ಕರ್ಕೊಂಡು ಹೋಗ್ತೀಯಾ? ಗಾಡಿ ಕಟ್ಲಾ? ಹೇ, ಗಾಡಿ ಎಲ್ಲ ಬೇಡ. ಮತ್ತೆ ನನ್ ಗಾಡಿ ಇದೆ, ಹೋಗೋಣ. ನಿನ್ ಗಾಡಿನಾ? ಇಲ್ಲ, ರೆಡಿ. ಡ್ರ್ ಪಂ ಪಂ ಅತಿ. ಹಾಡಿದ್ದು ಕುಂದಿದ್ದೆಲ್ಲ ಆಗಿದ್ರೆ ಮನೆಗೆ ಹೋಗುವ. ನಿಮ್ಮ ಅಣ್ಣಂದ್ರು ಕಾಯ್ತಾ ಇರ್ತಾರೆ. ರಾಮಾಚಾರಿ, ಇಲ್ಲಿ ಬಂದಿದ್ ವಿಷಯ ಯಾವ್ದೇ ಕಾರಣಕ್ಕೂ ನಮ್ಮ ಅಣ್ಣಂದ್ರಿಗೆ ಗೊತ್ತಾಗ್ಬಾರ್ದು. ಹಾ, ನಿಮ್ಮ ಅಣ್ಣಂದ್ರಿಗೆ ಹೇಳಲೇ ಇಲ್ವಾ ನೀವು ಈ ವಿಷಯನ? ಹೇಳಿದ್ರೆ ನನ್ ಮೇಲೆ ಆಣೆ. ಸರಿ ಹೋಯ್ತಿದ್ದು. ನಿಮ್ಮ ಅಣ್ಣಂದ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನನ್ನ ಹೊಡೆದಾಕ್ಬಿಡ್ತಾರೆ. ನೀವು ಬೇಡ, ನಿಮ್ ಕೆಲ್ಸನೂ ಬೇಡ, ಏನು ಬೇಡ ನಂಗೆ. ರಾಮಾಚಾರಿ, ಆಹಾರನ್ನ ಮದುವೆ ಅಂತೆ, ಓಹರನ್ನ ಮದುವೆ ಅಂತೆ, ಆಹಾರನ್ನ ಮದುವೆ ಅಂತೆ, ಓಹರನ್ನ ಮದುವೆ ಅಂತೆ, ಎಲ್ಲರಿಗೂ ಟಾಮ್ ಟಾಮ್ ಟಾಮ್. ಓ, ಇಬ್ರು ಓಡೋಗಿ ಮದುವೆ ಆಗ್ತಿದ್ದೀರಾ? ಕಳ್ಳ ಕಳ್ಳ ಕಳ್ಳ. ಏ ಹುಚ್ಚ, ಹೋಗಲ್ಲೋ. ದೊಡ್ಡವ್ರ ಮನೆಯಲ್ಲಿ ಮದುವೆಗೆ ಹೋಗ್ತಾ ಇಲ್ವಾ? ಹೋಗಲ್ಲೋ ಹುಚ್ಚ. ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೋಬಿಡಿ. ಅದಾದ್ಮೇಲೆ ದೊಡ್ಡವ್ರ ಮುಂದೆ ನಿಂತ್ಕೋಬಿಡಿ, ಏನು ಮಾಡಕ್ಕಾಗಲ್ಲ. ತಗೋ, ಅವಳು ಕುತ್ತಿಗೆಗೆ ತಾಳಿ ಕಟ್ಟು, ಮದುವೆ ಆಗೋಗುತ್ತೆ. ಆಹಾರನ್ನ ಮದುವೆ ಅಂತೆ. ಎಲ್ಲಿ? ಇದನ್ ಕಟ್ಬಿಟ್ರೆ ಮದ್ವೆ ಆಗೋಗುತ್ತಾ? ಹಾ, ಇದನ್ ಕಟ್ಟಿದ್ರೆ ಏನ್ ಮದ್ವೆ ಆಗಲ್ಲ. ಮದ್ವೆ ಅಂದ್ರೆ ಏನ್ ಗೊತ್ತಾ? ಎಲ್ರು ಊಟಕ್ಕೆ ಕರಿಬೇಕು, ಚಪ್ರ ಹಾಕಿಸ್ಬೇಕು, ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕು, ಅವಾಗ್ಲೇ ಮದ್ವೆ. ಇಲ್ಲ, ಈ ತಾಳಿ ಕಟ್ಟು ಮದುವೆ ಆಗೋಗುತ್ತೆ. ಇಲ್ಲ ಕಣ, ಹೋಗಲ್ಲ. ಆಹಾರನ್ನ ಮದುವೆ ಮಾತಾಡ್ತಾನೆ. ಆಹಾರನ್ನ ಮದುವೆ ಅಂತ. ತಗೊಳ್ಳಲ್ಲ, ಇಟ್ಕೊಂಡು ಹೋಗಿದ್ದ. ರಾಮಾಚಾರಿ, ನಮ್ಮ ಅಣ್ಣಂದ್ರು ನಿನಗೆ ಹೊಡಿಬಾರ್ದು ಅಂದ್ರೆ ಇದನ್ನ ನನ್ನ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಬಿಟ್ರೆ ನಿಮ್ಮ ಅಣ್ಣಂದ್ರೆ ನಂಗೆ ಹೊಡಿಯೋದಿಲ್ವಾ? ಅದಕ್ಕೆ ತಾನೇ ಹೇಳಿದ್ದು 3 ಗಂಟು ಅಂತ. ಒಂದೊಂದು ಗಂಟು ಒಬ್ಬ ಬಣ್ಣಂಗೆ. ಸರಿಯಾಗಾದ್ರೆ ಈಗ್ಲೇ ಕಟ್ಬಿಡ್ತೀನಿ. ಇದು ನಿಮ್ ದೊಡ್ಡ ಅಣ್ಣಂಗೆ, ಇದು ನಿಮ್ 2ನೇ ಅಣ್ಣಂಗೆ, ಇದು ನಿಮ್ 3ನೇ ಅಣ್ಣಂಗೆ. ಆಯ್ತು, 3 ಕಟ್. ಇನ್ಮೇಲೆ ಆ ಅಣ್ಣ ಅಂದ್ರೆ ನಂಗೆ ಹೊಡಿಯೋದಿಲ್ಲ. ದಾಗಬಿಡಿ. ನಾವು ನಿಮ್ನೆ ನೋಡ್ಕೊಂಡ್ ಬಂದೆ, ನೀವ್ ಇಲ್ಲಿ ಕೂತಿದ್ದೀರಾ. ನಿಮ್ಮ ಮದ್ವೆ ಆಗ್ಬೇಕಾರೋ ಗಂಡು ಹೆಂಗಿರ್ಬೇಕು ಅಂತ ನಾನು ನೋಡಕ್ ಹೋಗಿದ್ದೆ. ಅಲ್ಲಿ ಹುಡುಗ ಒಂಚೂರು ಚೆನ್ನಾಗಿರ್ಲಿಲ್ಲ. ನೀವ್ ನೋಡಿದ್ರೆ ಚಿನ್ನದ ಗೊಂಬೆ ಇದ್ದಂಗಿದ್ದೀರಾ, ಅವ್ನ್ ನೋಡಿದ್ರೆ ರಾಗಿ ಮುದ್ದೆ ಇದ್ದಂಗ ಅವನೇ. ನಿಮ್ಗವ್ರಿಗೂ ಸರಿ ಒಂದಲ್ಲ. ನನ್ನ ಯಜಮಾನ್ರಿಗೆ ಹೇಳ್ಬಿಟ್ಟೆ, ನಮ್ ನಂದಿನಿ ಅಮ್ಮವ್ರಿಗೆ ನೀವು ಅಂತ ಗಂಡನ ಹುಡುಕ್ಬೇಡಿ, ಸರಿ ಹೋಗಲ್ಲ ಅಂತ. ರಾಮಾಚಾರಿ, ಮನೇಲಿ ಯಾರೂ ಇಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ. ನಂಗೆ ಅಮಾವಾಸ್ಯೆ ಗೊತ್ತು. ಈ ರಾಮನ್ಗೊಂದು ಭೀಮನ್ಗೊಂದು ಇದ್ಯಾವಾಗಿಂದ ಅಮಾವಾಸ್ಯೆ? ಭೀಮ್ನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ ಸರಿ? ಹೆಂಡ್ತಿ ಅಂದ್ರು ತನ್ನ ಗಂಡನ ಆಯುಷ್ ಜಾಸ್ತಿ ಆಗ್ಲಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ, ತಾಳಿಗೆ ಪೂಜೆ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರ? ರಾಮಾಚಾರಿ, ನಮ್ಮ ಅಣ್ಣಂದ್ರು ನಾನು ಮದ್ವೆ ಆಗೋ ಹುಡುಗನ್ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸೋಕ್ಕೂ ಮುಂಚೆ ನಾನು ಮದ್ವೆ ಆಗಿರೋ ಹುಡುಗನ್ನ ಅವ್ರ ಮುಂದೆ ನಿಲ್ಸ್ಬೇಕು. ಮದ್ವೆ ಅಂದ್ರೇನು, ತಾಳಿ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರೋ ನಿನಗೆ ಅದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು. ನನ್ನ ಜೊತೆ ಬಾ. ನಾ ಬರಲ್ಲ. ಬಾ.
ಎಲ್ಲಿಗೆ? ಬಾ ಅಂದೆ ತಾನೆ. ಈ ದೇವ್ರ ಮುಂದೆ ನಿಂತು ಹೇಳ್ತಾ ಇದ್ದೀನಿ ರಾಮಾಚಾರಿ, ಅವತ್ತು ಆ ಹುಚ್ಚ ಕೊಟ್ಟಿದ್ದು ಸಾಧಾರಣವಾದ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನಾನ. ನೀನ್ ನನಗೆ ಕಟ್ಟಿದ್ದು ಬರೀ ಅರ್ಶನದ ದಾರ ಅನ್ಕೊಂಡ್ಯ, ಅದು ತಾಳಿ ರಾಮಾಚಾರಿ. ಯಾರು ಏನೇ ಮಾಡ್ಲಿ ನನ್ನಿಂದ ನಿನ್ನ ಯಾರು ದೂರ ಮಾಡಕ್ಕಾಗಲ್ಲ. ಬಾ ರಾಮಾಚಾರಿ, ನಿಮ್ಮ ಮನೆ ಕರ್ಕೊಂಡೋಗು ಬಾ. ನಮ್ಗಾಗಿರೋದು ಮದ್ವೆನೂ ಅಲ್ಲ ಏನೂ ಅಲ್ಲ, ನೀನ್ ನನ್ನ ಹೆಂಡ್ತಿನೂ ಅಲ್ಲ, ನಾನು ನಿನ್ ಗಂಡನೂ ಅಲ್ಲ. ನಾನ್ ಬರಲ್ಲ, ನನ್ನ ಮದ್ವೆ ಅಲ್ಲ ಇದು, ನಾನು ಹೋಯ್ತೀನಿ, ನಾನ್ ಬರಲ್ಲ. ರಾಮಾಚಾರಿ, ರಾಮಾಚಾರಿ. ಏನಾಯ್ತು? ರಾಮಾಚಾರಿ ಯಾವ ಊರಿನ ರಾಮಾಚಾರಿ? ಮಂಡ್ಯ ರಾಮಾಚಾರಿ. ಮಂಡ್ಯ ರಾಮಾಚಾರಿ ಎಲ್ಲ ಓಕೆ, ಲಾಸ್ಟ್ ಅಲ್ಲಿ ತಬ್ಕೊಂಡಿದ್ದಕ್ಕೆ ಯಾಕೆ ಹಂಗಾಗ್ಬಿಟ್ಟೆ? ಅವರು ಜಸ್ಟ್ ಹಿಂಗೆ ಮೆತ್ತಗಿಟ್ಕೋತೀನಿ ಅಂತ ಹೇಳಿದ್ರು, ಗಟ್ಟಿಗಿಟ್ಕೊಬಿಟ್ರು. ಸ್ವಲ್ಪ ಒಳಗಡೆ ಸುಮ್ಮನೆ ರೀ. ಒಂದ್ ನಿಮಿಷ, ಏನಪ್ಪ? ಒಂದ್ ಸ್ವಲ್ಪ ಒಳಗಡೆ ಅದೇ ಏನು ಅದು ಏನಾಯ್ತು? ಸ್ವಲ್ಪ ನಡ್ಕ ಬಂತಷ್ಟೇ. ಸ್ವಲ್ಪ ನಡ್ಕ ಬಂತು. ನೋಡಿ, ನಂದು ಟೆಲಿವಿಷನ್ ಅಲ್ಲೇ ಮದ್ವೆ ಆಗಿದ್ದು, ಇವತ್ತು ಇನ್ನೊಂದು ಮದ್ವೆ ನೋಡ್ಬಿಟ್ಟೆ. ಕಟ್ಟದ್ ಕಟ್ಟೆ 3 ಕಟ್ಬಿಟ್ಟಲ್ಲಪ್ಪ. ಇಲ್ಲ ಇಲ್ಲ, 2 ಕಟ್ಟಿದ್ದು. ಅದು ಬಿಚ್ಕೊಂಡು ಹೋಗ್ಬಿಡ್ತೆ ಸರ್. ಅಲ್ಲಿ ಅಲ್ಲೊಂದು ಡೈಲಾಗ್ ಇತ್ತು, ಅದಕ್ಕೆ ನಾನೇ ಆನ್ಸ್ಪೆಟ್ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೇಳಲಿಲ್ಲ. ಈ 3 ಗಂಟೆ ಯಾರಿಂದನೂ ಬಿಚ್ಚಕ್ಕಾಗಲ್ಲ ಅಂತಿತ್ತು, ಹಿಂಗ ಅಂದಿಟ್ಟಿಗೆ ಅದೇ ಕಡೆಗೆ ಬಂದ್ಬಿಡ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಒಳ್ಳೇದಾಯ್ತು. ಒಟ್ಟಿನಲ್ಲಿ ಪ್ರತಾಪ್ ತಾಳಿ ಎದ್ದು ಕಟ್ಬಿಟ್ಟಿದ್ಯಾ, ಬೇರೆ ಏನು ಮಾಡಕ್ಕಾಗಲ್ಲ. ಯಾಕೆ? ಪರಿಹಾರ ಏನು? ಇಲ್ಲ ಸರ್, ಸುಮ್ನೆ ಅಂದ್ರು ಅವರೆಲ್ಲ. ಅಷ್ಟು ಜನ ಕನ್ನಡಿಗರು, ಕೋಟಿ ಕೋಟಿ ಕನ್ನಡಿಗರು ನೋಡ್ಬಿಟ್ಟಿದ್ದಾರೆ. ನಾನು ಕೇಳಿದೆ ಟೀಮ್ ಅವ್ರಿಗೆ, ಅವ್ರು ಸುಮ್ನೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ತಾರೆ ನೋಡಿ, ಇವಾಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ತಾಳಿ ಕಟ್ಟಿದ ಡ್ರೋನ್ ಪ್ರತಾಪ್ ಮುಂದೇನು ಅಂತ ಚಿಂತಾಕ್ರಾಂತನಾಗಿರುವ ಡ್ರೋನ್ ಪ್ರತಾಪ್ ಮುಂದೆ ಏನು? ಮುಂದೆ ಏನಿಲ್ಲ ಸರ್. ಏಯ್, ಅವ್ರು ತುಂಬಾ ಪ್ರೊಫೆಷನಲ್, ಆತರ ಏನು ತಿಳ್ಕೊಳಲ್ಲ ಅನ್ಕೊಂಡಿದ್ದೀನಿ. ಏನ್ ಅನ್ಕೊಳ್ಳಲ್ಲ. ಆಫ್ ಕೋರ್ಸ್ ಐ ಆಮ್. ಆದ್ರೂ ಪರವಾಗಿಲ್ಲ, ನಿಜವಾಗ್ಲೂ ನಾನು ರಾಮಾಚಾರಿ ಸಿನಿಮಾನ ಕಮ್ಮಿಯನ್ನು 45 ಸಲ ನೋಡಿದೀನಿ. ಬಟ್ ಆದ್ರೂ 46ನೇ ಸಲ ಹೊಸ ರಾಮಾಚಾರಿ ನೋಡ್ದಂಗಿತ್ತು ನನಗೆ. ಒಂಥರ ಮಜಾ ಆಯ್ತು. ಆಕ್ಚುಲಿ ಯಾಕೆ ಇದೇ ಮೂವಿನ ಆಯ್ಕೆ ಮಾಡ್ಕೊಂಡ್ರಿ? ಹೋದ್ಸಲ ಹೇಳಿದ್ದೆ ನಂಗೆ ತುಂಬಾ ಇಷ್ಟ ಫಿಲ್ಮ್ ಅಂತ. ಹಳ್ಳಿಲೆಲ್ಲ ನಮ್ಮ ಊರಲ್ಲಿ ತುಂಬಾ ನೋಡ್ತಾರೆ, ಆದ್ರೆ ಎಷ್ಟ್ ಸಲ ನೋಡಿದ್ರು ಬೇಜಾರಾಗ್ದಿರುವಂತ. ಈ ಸಿನಿಮಾದಿಂದ ಏನ್ ಅರ್ಥ ಆಯ್ತು ನಿಮ್ಗೆ? ಅಂದ್ರೆ ಒಂದು ನೈಜವಾದ ಪ್ರೇಮ ಕಥೆ ಅಂತ ಸರ್. ಅಂದ್ರೆ ಪ್ರೀತಿಗೆ ಒಂದು ವಿದ್ಯೆ ಆಗ್ಲಿ ಏನು ಅಡ್ಡ ಬರಲ್ಲ, ಒಬ್ಬ ವ್ಯಕ್ತಿ ಇಷ್ಟ ಆದ್ರೆ ಅಂತ ಸರ್. ನಿಜ, ರವಿ ಸರ್ ಇಷ್ಟು ಸೀರಿಯಸ್ ಆಗಿ ಹೇಳಿರಲಿಲ್ಲ ಈ ಸಿನಿಮಾ. ಆದ್ರೂ ನಂಗೆ ಸಿಕ್ಕಿಟ್ಟು ನೋಡಿದ ತಕ್ಷಣ ಅನ್ಸಿದ್ ಒಂದೇ, ಏನ್ ಚೆನ್ನಾಗಿತ್ತು, ಬಲ್ ಚೆನ್ನಾಗಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.